ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲೆ. ಇವತ್ತು ಶುಕ್ರವಾರ, ಹಾಗೆ ನನ್ನ ಬೆಳಗಿನ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ನಾನು ಡೇ ಸ್ಟಾರ್ಟ್ ಆಗೋದು ಸೋರೆಕಾಯಿ ಜ್ಯೂಸಿಂದ. ಸೋರೆಕಾಯಿ ಜ್ಯೂಸನ್ನ ತುಂಬ ಸಲ ತೋರಿಸಿದ್ದೀನಿ, ಸೊ ಹಾಗಾಗಿ ಆ ರೆಸಿಪಿನ ತೋರಿಸ್ತಾ ಇಲ್ಲ. ಹೊಸ ರೆಸಿಪಿ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಇವತ್ತು ರಾಘವೇಂದ್ರ ಸ್ವಾಮಿ ವಾರ ಆಗಿರೋದ್ರಿಂದ ನೈವೇದ್ಯಕ್ಕೆ ಅಂತ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ರೆಸಿಪಿ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ 1 ಕಪ್ಪು ಹೆಸರುಬೇಳೆನ ನೈಟೇ ಸೋಕ್ ಮಾಡಿ ಇಟ್ಟಿದ್ದೆ. ಆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಈಗ ಬೆಳಗ್ಗೆ ಎದ್ಮೇಲೆ ಈ ಥರ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರನ್ನ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಒಂದು ಪಾನ್ಗೆ ಈಗ ನಾವೇನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹೆಸರು ಬೇಳೆನ, ಇದನ್ನು ರೋಸ್ಟ್ ಮಾಡಬೇಕು. ನೀರಿನ ಅಂಶ ಏನೇ ಇದ್ದರೂ ಸ್ವಲ್ಪ ಕಮ್ಮಿ ಆಗಬೇಕು. ಸೊ ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು. ಚೆನ್ನಾಗಿ ಇದನ್ನು ಉರಿಬೇಕು. ತುಪ್ಪ ಹಾಕ್ಕೊಂಡು ಉರಿಬೇಕು. ಸ್ವಲ್ಪ ಈ ನೀರೆಲ್ಲ ಕಮ್ಮಿ ಆಗಲಿ ಕ್ವಾಂಟಿಟಿ. ಹಾಗೆ ಪಕ್ಕದಲ್ಲಿ ನಾನಿಲ್ಲಿ ಸ್ವೀಟ್ಗೋಸ್ಕರ ನೀರು ಕಾಯಕ್ಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಅಷ್ಟು ಕಪ್ಪಷ್ಟು ನೀರು ಹಾಕಿದ್ದೀನಿ. ಈಗ ಕುದಿ ಬರ್ತಾಯಿದೆ. ಈಗ ಇದೇ ಸಮಯದಲ್ಲಿ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಯೂಸ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟು ಬೇರೆ ಥರ ಅನಿಸುತ್ತೆ. ಸೊ ಹಾಗಾಗಿ ಶುಗರ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಕುದ್ಬಿಟ್ಟು ಇನ್ನೂ ಗಟ್ಟಿ ಆಗಬೇಕು. ಥಿಕ್ನೆಸ್ಸು ಕುದೀತಾ ಇದೆ ಚೆನ್ನಾಗಿ. ಈ ಕಡೆ ಈಗ ಪೂರ್ತಿ ಡ್ರೈ ಆದಂಗೆ ಆಗಿದೆ. ಸೊ ಹಾಗಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಇದು ಗೋಲ್ಡನ್ ಕಲರ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಮ್ಯಾಕ್ಸಿಮಮ್ ಅಂದರೆ ಒಂದು 5 ನಿಮಿಷದ ತನಕ ಚೆನ್ನಾಗಿ ಉರಿಬೇಕು. ಈಗ ಆಲ್ಮೋಸ್ಟು ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ನಾನೀಗ ಇದನ್ನು ಕೂಲ್ ಆಗೋಕ್ಕೆ ಬಿಡ್ತೀನಿ. ಕೂಲ್ ಆಗೋಕ್ಕೆ ಬಿಟ್ಬಿಟ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಬರಬೇಕು. ಜಾರ್ಗೆ ಹಾಕ್ಕೊಂಡು ನಾನು ದಪ್ಪ ದಪ್ಪ ರುಬ್ಕೊಂಬಂದಿದ್ದೀನಿ. ಸಣ್ಣಕ್ಕೆ ಇದನ್ನು ರುಬ್ಕೊಂಬರಬಾರ್ದು. ದಪ್ಪ ದಪ್ಪ ಈ ಹದದಲ್ಲಿ ಇದ್ದರೆ ಸಾಕು. ಈಗ ಒಂದು ಪಾನ್ನ ಬಿಸಿಗೆ ಇಟ್ಕೊತಾ ಇದ್ದೀನಿ. ಬಿಸಿ ಆದಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿನ ಬಳಸ್ತಾ ಇಲ್ಲ, ವಾಲ್ನಟ್ಟು, ಅದ್ರ ಬದಲಿಗೆ ಬಾದಾಮನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ತುಪ್ಪ ಬಿಸಿಯಾಗಿದೆ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬೋದು. ಏನಂದರೆ ಈ ಹೆಸರು ಬೇಳೆನ ನೈಟ್ ನೆನೆಸಿಡೋದೊಂದು ಪ್ರಾಬ್ಲಮ್ ಅಷ್ಟ್ಬಿಟ್ರೆ ಇನ್ನು ಬೆಳಗ್ಗೆ ಕ್ವಿಕ್ಕಾಗಿ ಆಗುತ್ತೆ ಈ ರೆಸಿಪಿ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಬ್ರೇಕ್ಫಾಸ್ಟು, ಪೂಜೆ ಇದೆಲ್ಲ ಇರೋ ಟೈಮಲ್ಲಿ ಬೇಗನೆ ಆಗುತ್ತೆ. ಈಗ ಕರ್ದಿದ್ದಾಗಿದೆ, ಅದನ್ನು ನಾನೀಗ ಎತ್ತಿಡ್ಕೊತಾ ಇದ್ದೀನಿ. ಅದೇ ಬೌಲ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು, ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಾವು ಏನು ಬಂದಿದ್ವಲ್ಲ ಹೆಸರು ಬೇಳೆನ ಪೌಡ್ರ್ ಥರ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ನಾವಿಲ್ಲಿ ಶುಗರ್ ಸಿರಪ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಣ್ಣ ಫ್ಲೇಮ್ ಇಟ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದರೊಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಇದು ಸಿಮ್ಮಲ್ಲಿ ಇಟ್ಕೋಬೇಕು. ಒಂದು 5 ನಿಮಿಷ ಕುಕ್ ಮಾಡ್ಕೊಂಡ್ರೆ ಆಯಿತು. ಚೆನ್ನಾಗಿ ಸ್ವೀಟ್ ನಿಮಗೆ ಜಾಸ್ತಿ ಬೇಕಿದ್ದಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳಿ, ಇಲ್ಲ ಕಡಿಮೆ ಮೆಜರ್ಮೆಂಟು ಅಂತಂದರೆ ನಾನು ಹೇಳಿದ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಸಾಕು. ಈಗ ನೋಡ್ತಾ ಇರ್ಬೋದು, ಈಗ ಬೆಂದಿದೆ, ಚೆನ್ನಾಗಿ ಗಟ್ಟಿನೂ ಆಗಿದೆ. ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಫೈನಲಾಗಿ ಏಲಕ್ಕಿ ಕಾಯಿನ ಪೌಡ್ರನ್ನ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಮೇಲ್ಗಡೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೈವೇದ್ಯಕ್ಕೆ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಒಂದು ಸಲ. ಮನೇಲಿ ಯಾರೆಲ್ಲ ತಿನ್ನಲ್ಲ ಅವರೆಲ್ಲ ಇಷ್ಟಪಟ್ಟು ತಿಂತಾರೆ, ಬೇಗ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಮ್ಮನೇಲಿ ಇವತ್ತಿನ ಸರಳ ಪೂಜೆ ನೋಡ್ಕೊಂಬರೋಣ ಬನ್ನಿ. ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆ ಶುದ್ಧಿ ಮಾಡಿಕೊಂಡು, ಮಡಿ ಉಡ್ಕೊಂಡು, ದೇವ್ರ ಫೋಟೋನ ಕ್ಲೀನ್ ಮಾಡಿಕೊಂಡು, ಅದನ್ನು ಬಟ್ಟೆಯಿಂದ ಒರೆಸ್ಕೊಂಡು, ಗಂಧ ಇಟ್ಬಿಟ್ಟು, ಹೂವನ್ನ ಹಾಕಿ, ನೈವೇದ್ಯ ಇಟ್ಟು ತುಪ್ಪದ ದೀಪ ಹಚ್ಚಿದರೆ ಅದೇ ಒಂದು ದೊಡ್ಡ ಸೇವೆ ಅಂತ ಹೇಳ್ತೀವಿ. ನಾವು ಎಷ್ಟು ಪೂಜೆ ಮಾಡ್ತೀವೋ ಅದನ್ನು ಸೇವೆ ಅಂತಲೇ ಹೇಳ್ತಾರೆ. ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಗುರುವಾರ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಗುರುವಾರ ನಾವು ನಾನ್ ವೆಜ್ ತಿನ್ನಲ್ಲ. ಈಗ ಆಡಂಬರದ ಪೂಜೆನೂ ರಾಯರಿಗೆ ಇಷ್ಟ ಆಗಲ್ಲ. ನಮ್ಮನೇಲಿ ಈ ಥರ ಸರಳವಾಗಿ ಪೂಜೆ ಮಾಡ್ತೀವಿ. ಹಾಗೆ ಇವತ್ತೊಂದು ವೆಯ್ಟ್ ಲಾಸ್ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 1 ಕ್ಯಾರೆಟ್, 1 ಬೀಟ್ರೂಟ್ನ ಬಳಸ್ಕೊಂಡು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಅದನ್ನು ತುರಿದಿಡ್ಕೊಂಡಿದ್ದೀನಿ. 1 ಕಪ್ಪು ಬೀಟ್ರೂಟು, ಇನ್ನೊಂದು ಕಪ್ಪಲ್ಲಿ ಕ್ಯಾರೆಟ್ ತುರಿನ ಹಾಕ್ಕೊತಾ ಇದ್ದೀನಿ.
1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ, ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ, ಅರ್ಧ ಕಪ್ 1/4 ಕಪ್ಪಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವೇನು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾನು ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. 10 ನಿಮಿಷ ಬಿಟ್ಟರೆ ಸಾಕು. ನಾನಿಲ್ಲಿ ತವನ ಕಾಯಕ್ಕಿಟ್ಟಿದ್ದೀನಿ. ಚಪಾತಿ ಏನು ಲಟ್ಟಿಸ್ತೀವಲ್ಲ ಅದೇ ಥರ ಸ್ಮೂತಾಗಿ ಲಟ್ಟಿಸ್ಬೇಕು, ಇಲ್ಲ ಅಂದರೆ ಅಂಟ್ಕೊಳ್ಳುತ್ತೆ. ಮೇಲ್ಗಡೆ ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ, ಹಾಗೇ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಈಗ ಗೀ ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ. ಚಪಾತಿನ ಹೇಗೆ ಬೇಯಿಸ್ತೀವೋ ಅದೇ ಥರ ಇದನ್ನು ಬೇಯಿಸಬೇಕು. ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ತೊಗೊಂಡಿರೋ ಕ್ವಾಂಟಿಟಿಲಿ ಒಂದಿಬ್ಬರಿಗೆ ವೆಯ್ಟ್ ಲಾಸ್ ರೆಸಿಪಿಗೆ ಆಗುತ್ತೆ. ನಿಮಗೆ ಬೇಕಾದರೆ ಎಕ್ಸ್ಟ್ರಾ ಡಬಲ್ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರಲ್ಲಿ ಒಂದು 5 ಚಪಾತಿ ಹಾಕ್ಬೋದು, ತುಂಬ ರುಚಿಯಾಗಿರುತ್ತೆ. ಬಟರ್ ಕೂಡ ಬೇಕಾದರೆ ಯೂಸ್ ಮಾಡ್ಕೊಬೋದು. ಈಗ ಹಾಕಿದ್ದೀನಿ. ಹಾಕಿ 3 ನಿಮಿಷ ಬೇಯಿಸ್ಕೊಂಡು ಎರಡೂ ಕಡೆನೂ ಈಗ ಬೆಂದಿದೆ. ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಕ್ವಿಕ್ಕಾಗಿ ಹೇಗೆ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಲೈಕ್ ದ ವಿಡಿಯೋ, ಶೇರ್ ಆ್ಯಂಡ್ ಕಮೆಂಟ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.